ಓಕೆ ಸರ್, ನೀವು ಹೊರಗಡೆ ತೊಗೊಂಡು ಹೋಗಿದ್ರು ಓಕೆ ಸರ್, ನಾನು ಡಿಸ್ಕೌಂಟ್ ಮಾಡ್ತೀನಿ. ಪೊಲೀಸ್ ಪ್ರಾಬ್ಲಮ್ 100% ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಸರ್, ಸೇಫ್ ಆಗಿದೆ, ಏನು ಅಲ್ಲ ಅದೇ ನಾನು ಹೇಳ್ತಿರ್ಬೇಕು. ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ನಾವು ಗೋವಾ ಸೆಕ್ಸ್ ಸ್ಕ್ಯಾಮರ್ಸ್ ಪಾರ್ಟ್ 1 ಮಾಡಿದಾಗ ಯೂಸ್ ರೆಸ್ಪಾನ್ಸ್ ಬಂತು. ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದ್ದು ಅದು ಒರಿಜಿನಲ್ಲು ರಾಜುನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಬಟ್ ಅವನು ಸ್ಕ್ಯಾಮರ್ ಅಂತ ಗೊತ್ತಾಯಿತು. ಕೆಲವು ಕಾಮೆಂಟು ಮತ್ತು ಕೆಲವರು ಮೆಸೇಜ್ ಕೂಡ ಮಾಡಿದ್ದಾರೆ, ಸರ್ ರಾಜುನು ಮೋಸ್ಕರನೇ ಮೊದಲು ಹಿಂಗೆ ತೋರಿಸ್ತಾನೆ ಅಂತ ಹೇಳಿದ್ರು. ಈ ರೆಸ್ಪಾನ್ಸ್ಗೋಸ್ಕರ ಪಾರ್ಟ್ 2 ಮಾಡ್ತಾಯಿದ್ದೀವಿ. ಈ ಪಾರ್ಟ್ 2 ಅಲ್ಲಿ ಇನ್ನೊಬ್ಬನ ನಾವು ಟ್ರ್ಯಾಕ್ ಮಾಡ್ತೀವಿ, ಬನ್ನಿ ನೋಡಿ. ಕನ್ನಡ ಬರ್ತದೆ ಹೆಂಗೆ? ನಿಮ್ಮ ಮಸಾಜೇನಾ? ओनली मसाले हैप्पी एंडिंग अगर चाहिए हैप्पी एंडिंग भी करा देंगे और अच्छी से मसाज भी करा। तो कर्नाटक का कन्नड़ा आता है मंजू को? ओके, कितना मसाज कराएंगे? 999 से स्टार्ट, 999 हैप्पी एंडिंग करेंगे 2000 से स्टार्ट, 2000 से स्टार्ट। हैप्पी एंडिंग में क्या है? हैप्पी एंडिंग बॉडी टू बॉडी एंडिंग हैंड जॉब ब्लू जॉब सेक्स भी होता है। सेक्स भी रहेगा, वन कोट रहेगा। आपको पहले फर्स्ट ही गर्ल्स रहेगा, आपका पेमेंट आएगा, गर्ल्स देख लेना उसके बाद। नहीं मंजू है कितने? 3000 ना? 3000 आएगा। मैं 3 लोग हैं टोटल। अरे कन्नाडा ಬರ್ತು ಕನ್ನಡ ಯಾವರು ನಾವು ನಿಮ್ದು ಅವರು ಏನಾಯಿತು ಫೋನಿಗೆ? ಏನಿಲ್ಲ ಮರಾಯ. ಎಲ್ಲಿಂದ? ಕರ್ನಾಟಕ. ಅದೇ ಎಲ್ಲಿಂದ? ಯಾವ ಡಿಸ್ಟ್ರಿಕ್ಟಿಂದ? ಬೆಂಗಳೂರಿಂದ. ನಾವು ಬಾಗಲಕೋಟೆ. ಈಗ ಅವನೇನು ಹೇಳ್ದ ಅವನು ಕೈಲಿ ಫ್ರೀ ಎಲ್ಗೇಟ್ಸ್ ನಮ್ಮ ಸ್ಪಾಟ್ ವರ್ಕ್ಸ್ನ ನಿಮ್ಮ ಬೈಕ್ ಆಯಿತು ಮಾಡಿದ್ದೀನಿ. 3 ಜನ ಇಲ್ಲಿ ಮಾಡಿಸ್ತೀನಿ. 3 ಜನ ಇದ್ದೀರಾ? ಒಬ್ಬರಿಗೆ 3,000 ಇದೆ, 1 ಗಂಟೆ ಮಸಾಜ್ ಅದು ಇಲ್ಲೆಲ್ಲ ಇಲ್ಲಿ ನಮ್ಮ ಬಾಗಿಲಿಗೆ ಇಷ್ಟ ಅಂದರೆ ಮಾಡಿ, ಅದಕ್ಕೆ ಇಲ್ಲ ಟೋಟಲ್ ಚಾರ್ಜಸ್ ಇರಲ್ಲ, ಏನೂ ಇರಲ್ಲ. ನೋಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಬರ್ತೀರಾ? ಬೇಕಂತಾನೆ ಬಂದಿದ್ದೀನಿ ನಾನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು. ಫ್ರೆಂಡ್ಸು ಬಂದ್ಕೊಂಡೆ, ಅವ್ರ ಮಟ್ಟಿಗೆ ಲೋನ್ ಮಾಡ್ತೀನಿ. ನಮ್ಮ ರೂಮ್ಗೆ ನಿಮ್ಮ ರೂಮಿಗೆ ಕರ್ಕೊಂಡು ಹೋದರೆ ಚಾರ್ಜಸ್ ಜಾಸ್ತಿ. ಹೌದಾ? ನಿಮಗೆ ಬನ್ನಿ, ಇಲ್ಲಿ ಬನ್ನಿ ನೋಡಿ. ಜಾಸ್ತಿ 1,000 ಡಿಸ್ಕೌಂಟ್ ಮಾಡ್ತೀನಿ. 6,000ಕ್ಕಾಗಲ್ಲ, ಕಷ್ಟ ಅಲ್ಲ? 6,000 ಆಗತ್ತಂದ್ರೆ ಹೇಳು, ಮಾತಾಡ್ಬಿಟ್ಟು ಫ್ರೆಂಡ್ಸ್ ಈಗಲೇ ಕರೆಸ್ಬಿಡ್ತೀವಿ. 6,000 7,000 ಮಾಡಿಸ್ಬಿಟ್ಟು. ನಿಮ್ಮ ನಂಬರ್ ಹೇಳು, 1 ನಿಮಿಷ. ನಂಬರ್ ಹೇಳು. 6361. ನನ್ನ ಹೆಸರು ಚಲಪತಿ ಅಂತ. ಕನ್ನಡದವರೆಲ್ಲ ಸಿಗ್ತಾರಾ? ಕನ್ನಡ ನಮ್ಮ ಅಣ್ಣವರಂದರೆ ಅವರು ಕನ್ನಡ ಹುಡುಗಿ ಸಿಗ್ತಾರೆ. ಕನ್ನಡ ಹೇಳಿ ಬಿಡೋ ಕಾಲ್ ಮಾಡ್ಕೊಬೋದಿಲ್ಲ ಅಲ್ಲ, ಕರೆಕ್ಟ್ ಬಿಡೋಪ್ಪ ಅವರು. ಇದು ಯಾಕಂದರೆ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಬಂದಿದ್ದಾರೆ ನೋಡಿ, ಇವರ ಅವರು ಕಸ್ಟಮರೇ ಅವರು. ಹೌದಾ? ಅವರಿಗೆ ಆಮೇಲೆ ಲೊಕೇಶನ್ ಶೇರ್ ಮಾಡಬೇಡಿ. ಅಲ್ಲ, ನಮಗೆ ನೋಡ ಬೈಲ್ ಹೇಳ್ತೀರಿ. ಇಷ್ಟ ಆಯಿತು ಕರ್ಕೊಂಡು ಹೋಗೋದು ನಮಗೆ ಪಾರ್ಟ್ 2ನಲ್ಲಿ ರಾಥೋಡ್ ಅಂತ ಒಬ್ಬನು ಕನೆಕ್ಟ್ ಆಗ್ತಾನೆ.
ಅವನು ನನಗೇನು ಕಂಪ್ಲೇಂಟ್ಸ್ ಬಂತು ಅಂದರೆ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಸೇಮ್ ಥಿಯರಿಯಲ್ಲಿ ಹೋಗ್ತಾ ಇದ್ದಾನೆ ಅವನು. ನೋಡಿ ಹುಡುಗಿರು ನೋಡೋಕ್ಕೆ ಬಿಡೋದಿಲ್ಲ, ಆ್ಯಕ್ಚುಲಿ ತೋರಿಸ್ಬಿಟ್ಟು ಆಸೆ ಹುಡಿಸ್ತಾನೆ, ಸೀದಾ ಕೆಳಗಡೆ ಕರ್ಕೊಂಡ್ಬರ್ತಾನೆ, ಕೆಳಗಡೆ ಕರ್ಕೊಂಡ್ಬಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಬೇರೆ ಕಡೆ 6,000 ಇದ್ರೆ 2,000 3,000 4,000 ಅಂತ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಇವನು ಪಕ್ಕಾ ಸ್ಕ್ಯಾಮರ್ ಅಂತ ನನ್ನ ಅನಿಸಿಕೆ. ನೋಡ್ಕೊಳ್ಳಿ ಸರ್. ಕನ್ನಡ ಅವರು ಒಬ್ರು ಇದ್ದಾರೆ. ಮಿಕ್ಸ್ ವಾಜಿ ಒಬ್ರು ಇದ್ದಾರೆ, ಅವ್ರಿಗೆ ಮಾತಾಡಲ್ಲ. ಹಿಂದ್ಗಡೆ टोकन पूरा दे लेंगे, सिलेक्शन देते हैं जब टोकन ले लो क्या टोकन ले खुद कर ये तो लाया इतना टाइम लगा तो लेकिन तू सही सलामत आकर ಕ್ಯಾಮ್ರಾ ಹೊರಗಡೆನೇ ಇದೆ, ಎಲ್ಲ ಹೊರಗಡೆ ಹೊರಗಡೆ ಇದೆ, ಏನು ಒಳಗಡೆ ಏನು ಇರಲ್ಲ, ಇದೆ ಏನು ಏನು ಇದು ಇಲ್ಲ ಸರ್. ಮಸಾಜ್ ಅಂದರೆ 900 ಅದು ನಿಂದೆ ಕೆಳಗಡೆ ಮಸಾಜ್ ಬೇರೆ ನಿಂದು ಬೇರೆ. ನಮ್ಮದು ಬೇರೆ, ಅವ್ರ ಮಸಾಜ್ ಬೇರೆ. ಈಗ 900 ರೂಪಾಯಿ ಹೇಳಿದ್ದು ಬಾಡಿ ಮಸಾಜ್ಗೆ ಅದು ಸಪ್ರೇಟು, ಅದು ನಿಮ್ಗೆ ಸಂಬಂಧ 15 ನಿಮಿಷ ಸರ್ ನಾನು ಹೇಳ್ತಾರೆ. ಅದು ಸರ್ ನಾನು ಆ್ಯಕ್ಚುಲಿ ಕೇಳಿದ್ದು ಮಸಾಜ್ಗಲ್ವಾ. ಸೊ ಇದು ಅದನ್ನು ನಾನೇ ಹೇಳ್ತಾ ಇದ್ದೀನಿ, ಮಸಾಜ್ ಮಾಡಿಸಿ ಅದನ್ನು ಇನ್ಕ್ಲೂಡ್ ಇದ್ದರೆ ಮನುಷ್ಯನಿಗೆ ತೃಪ್ತಿ ಆಗುತ್ತೆ ಸರ್. ಹೌದೇನಿಲ್ಲ, ಫುಲ್ ಬಾಡಿನೂ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮತ್ತು ನಮ್ಮ ಕೆಲಸನೂ ಆದಂಗೆ ಆಗುತ್ತೆ, ಹೌದಿಲ್ವ? ಈ ಥರ ನಾವು ವಿಚಾರ ಮಾಡಬೇಕು ಅಂತ. ನಾವು ಇಂಥ ಟ್ಯಾಲೆಂಟೆಡ್ ನಾವು ಏನೋ ಊಟ ತರಿಸಿಲ್ಲ, ನಿಮ್ಗೆ ಇಷ್ಟ ಆಯಿತು ಇಲ್ವ ಸರ್? ಈಗ ಹೋಗ್ಲಿಲ್ಲ ಸರ್, ನಡ್ಕೊಂಡು ಹೋಗಲ್ಲ. ಈಗ ನಡ್ಕೊಂಡು ಹೋಗಲ್ಲ. ಅವ್ರಿಗೆ 6,000 ಯಾರು ತೊಗೊಂಡ್ರು ಈಕೆ ಬಂದು ನೋಡಿ ಸರ್, ಈಕೆ ಚೆನ್ನಾಗಿದ್ದಾಳೆ. ಹಾಕಿ ಬಂದಿರೋ 6,000. ಮತ್ತು ಇನ್ನೊಂದು ಯಾವುದಾದ್ರೆ ನಮ್ಮ ಚಾಯ್ಸ್ ಮಾಡಿಸ್ತೀನಂತೆ ಮುಂದೆ ಕಷ್ಟ. ನಿಮಗೆ ಅದು ಚಲೋ ಅನಿಸ್ತಾ ಸರ್? ನೀವು ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ, ತುಂಬಿ ಇರ್ತದೆ ದುಡ್ಡು. ಹಾಂ, ಫುಲ್ ನೈಟ್ ಇಲ್ಲೇ ಬೇಕಂದರೆ ಅಲ್ಲ ಇದು ಎಷ್ಟು 1 ಅವರ್ ಬೇಕಲ್ಲ, 1 ಅವರ್ ಬೇಕಂದರೆ 3,000 ಇದೆ ಸರ್. ನೀವು 2,000 ಪ್ಯಾಕೇಜ್ ತೊಗೊಳ್ಳಿ, ನಾನು ಡಿಸ್ಕೌಂಟ್ 2 ಗಂಟೆ ಲೇಟ್ ತಗೊಂಡ್ರೆ ಎಷ್ಟು ಮಾಡ್ಕೊಡ್ತೀವಿ? ಓಪನ್ ಆಗಿ ಇಬ್ಬರ ಮೇಲ್ ಇಬ್ಬರೇ ಮಾಡೋದು ಇರ್ಕೋ, ಒಬ್ಬ ಹುಡುಗ ಬೇಡ, ಇಬ್ಬರೇ ಮಾಡೋದು ಎಷ್ಟು ಇಬ್ಬರ ಸರ್. ಇಲ್ಲೇ ಫುಲ್ ನೈಟು ಇಲ್ಲ ನಮ್ಮ ರೂಮ್ಗೆ, ನಿಮ್ಮ ರೂಮ್ ತೊಗೊಂಡು ಹೋಗಿ ಮಾಡ್ತೀನಿ ಅಂದರೆ 2 ಹುಡುಗಿನ 9,000 ಮಟ್ಟ ಮಾಡಿ ಊಟ ಹೊಡಿತಾರಲ್ಲ. ಹಾಂ, ನೀವು ಕೊಟ್ಟರೆ ಹೊಡಿತಾರೆ, ಇಲ್ಲಾಂದ್ರೆ ಬೇಡ ಅಂದರೆ ನಿಮಗೆ ಸಫಿಷಿಯೆಂಟ್ ಮಾಡ್ತಾರೆ ಅವರು. ಬಟ್ ಅವ್ರು ಸಫಿಷಿಯೆಂಟ್ ನೋಡಲ್ಲ, ಯಾಕಂದರೆ ಫಸ್ಟು ನಿಮ್ಮ ಪ್ರಾಪರ್ಟಿ ಇದ್ದ ಹಾಗೆ. ಯಾಕಂದರೆ ನಿಮ್ಗೆ ಏನಂತಾರೆ ಗೊತ್ತಾ, ಅವ್ರಿಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟೇ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಸರಿ ನೀವು ತೃಪ್ತಿ ಆದರೆ ಅವರಿಗೆ 100 200 500 ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಆಯ್ತು, ನಿಮ್ಮ ಮೇಲೆ ಕಾಲ್ ಮಾಡ್ಬಿಡ್ಲ? ಒಂದು ಕಾಲ್ ಮಾಡಿ ಸರ್. ಬಾಕಿ ಕೆಳಗಡೆ ಹಾಂ, ನಾನು ಕೆಳಗೆ ಇಡ್ತೀನಿ. ಹೊರಗಡೆ ಆಗ ವಾಶ್ರೂಮ್ ಮಾಡ್ತೀರಲ್ಲ, ಅಲ್ಲಿ ಕೂತ್ಕೊಳ್ಳೋದು ಜಾಗ. ಸರ್ ಇನ್ನೊಂದೇನು ಗೊತ್ತಾ, ಮತ್ತೇನು ಗೊತ್ತಾ ಸರ್, ನೀವು ಒಂದು ನಿಮಿಷ ನಿಮ್ಮ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ 2 ಹುಡುಗಿನ ನಾನು 4,000 ಡೀಲ್ ಮಾಡಿಸ್ಕೊಟ್ಬಿಡ್ತೀನಿ. 4,000ಗೆ ಫುಲ್ ನೈಟು? ಫುಲ್ ನೈಟ್ ಮಾಡಿಸ್ಕೊಡ್ತೀನಿ, ಆಯಿತಾ? ಎಂಜಾಯ್ಮೆಂಟ್ ಇರಬೇಕಲ್ಲ ಬ್ರದರ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನೊಂದು ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ ಯಾಕಂದ್ರೆ ಅವ್ನು ದುಡ್ಡು ಕೊಡೋನು ಅವನೇ, ಅವನದೇ ಕಾರ್ ರೆಡಿ ಕೊಡಿದ್ದಾನೆ. ಕರ್ಕೊಂಬಂದ್ಬಿಟ್ಟು ತೋರಿಸ್ಬಿಟ್ಟು ಓಕೆ ಅಂದರೆ ಇಲ್ಲೇ ನೈಟ್ ಇದ್ದು ಬಿಡೋದು, ಏನೋ ಒಂದು ಮಾಡ್ತೀನಿ. ಬಟ್ ಏನೋ ಹೆಚ್ಚು ಕಮ್ಮಿ ಮಾಡ್ತೀನಿ, ಬರ್ತೀನಿ, ಒಂದು 10 ನಿಮಿಷ ಬಿಟ್ಟು ಬರ್ತೀನಿ. ಬೇಕಂದ್ರೆ ಇಲ್ಲೇ ಒಳಗಡೆನೂ ಇಲ್ಲೇ ಮಾಡ್ತೀನಿ. ಓಕೆ ಸರ್, ನೀವು ಹೊರಗಡೆ ತೊಗೊಂಡು ಹೋಗಿದ್ರು ಓಕೆ ಸರ್, ನಾನು ಡಿಸ್ಕೌಂಟ್ ಮಾಡ್ತೀನಿ. ಸೊ ಸರ್, ಪೊಲೀಸ್ ಪ್ರಾಬ್ಲಮ್ 100% ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಸರ್,
ಸರ್ ಸೇಫ್ ಆಗಿದೆ ಏನು ಅಲ್ಲ ಅದೇ ನಾನು ಹೇಳ್ತಿರೋದು ಕಸ್ಟಮರ್ ಬರ್ತಾರೆ ನಾವು ಒಳಗಡೆ ಆದ್ಮೇಲೆ ಪೊಲೀಸರು ಕರ್ಸೋದು ಅವೆಲ್ಲ ನೋ ಸರ್ ಈ ಥರ ನಾವು ಎಂದಿಗೂ ಮಾಡಲ್ಲ ಮತ್ತೆ ನಿಮ್ಗೆ ಈ ಥರ ಡೌಟ್ ಇದ್ರೆ ಕರ್ಕೊಂಡು ಡೈರೆಕ್ಟ್ ನಿಮ್ಗೆ